ಭಾನುವಾರ ಸಂಜೆ ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ವೇಳೆ ಆಗಿರ್ತಕ್ಕಂಥ ಸಂಘರ್ಷ ಏನಿದೆ ಅದು ಸಾಕಷ್ಟು ಒಂದು ಗಂಭೀರ ಸ್ವರೂಪನ ಪಡ್ಕೊಳ್ತಿದೆ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರದ ನಡುವೆ ಆರೋಪ ಪ್ರತ್ಯಾರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ಘಟನೆಗೆ ನೇರವಾಗಿ ಇಲ್ಲಿನ ಒಂದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದೇ ಈ ಒಂದು ಪ್ರಕರಣಕ್ಕೆ ಸಾಧ್ಯ ಆಗಿದೆ ಅಂತ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಆರೋಪ ಮಾಡ್ತಿದ್ರೆ, ಕಾಂಗ್ರೆಸ್ ಸರ್ಕಾರ ಯಾರೇ ತಪ್ಪು ಮಾಡಿದ್ರು ಕೂಡ ಅದನ್ನ ಸೂಕ್ತವಾಗಿ ತನಿಖೆ ಮಾಡಿ ಕಾನೂನು ಮುಖಾಂತರವೇ ಅವರಿಗೆ ಶಿಕ್ಷೆ ಆಗುವಂತ ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತವೆ ಅಂತ ಒಂದು ಕಡೆ ವಾದವನ್ನ ಮಂಡಿಸ್ತಾ ಇದ್ದೇವೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಸ್ಥಳೀಯರು ಹೇಳ್ತಿರುವಂತದ್ದು, ಮೂಲತಃ ಮಾಹಿತಿಗಳ ಪ್ರಕಾರ ಇಲ್ಲಿ ಯಾರೋ ಅಕ್ಕಪಕ್ಕದ ಜಿಲ್ಲೆಯವರಿಂದ ಬೇಕು ಅಂತಲೇ ಈ ಒಂದು ಸಂಘರ್ಷವನ್ನ ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿ ಬೀಡು ಬಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ಬೇಕು ಅಂತಾನೆ ಕಲ್ಲನ್ನು ಹೊಡೆದ್ರು ಅಂತ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಪೊಲೀಸರು ಏನು ಈ ಘಟನೆಗೆ ಸಂಬಂಧಿಸಿದ ಒಂದಷ್ಟು ತಪ್ಪಿತಸ್ಥರನ್ನ ಅರೆಸ್ಟ್ ಮಾಡಿ ಕಾನೂನು ಸುವ್ಯವಸ್ಥೆ ಒಳಗಡೆ ತನಿಖೆ ಮಾಡುವಂತ ಒಂದು ಕೆಲಸ ಕೂಡ ಆಗ್ತಿದೆ. ಬಂಧಿತರು 21 ಜನರ ಪೈಕಿ ಇದಾಗಲೇ 3 ಜನರು ಇಲ್ಲಿನ ಸ್ಥಳೀಯರೇ ಅಂತ ಹೇಳಲಾಗ್ತಿದೆ. ಇನ್ನುಳಿದವರು ಕೂಡ ತನಿಖೆ ಆಗ್ತಿದೆ. ಶೀಘ್ರದಲ್ಲೇ ಅವರನ್ನ ತನಿಖೆಗೆ ಒಳಪಡಿಸಿ ಇನ್ನುಳಿದ ಮಾಹಿತಿಯನ್ನ ಹೊರತರುವಂತ ಒಂದು ಪ್ರಯತ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಅವರು ಟೀಕೆ ಮಾಡ್ತಿರುವಂತದ್ದು, ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕೂಡ ನಾವು ನೋಡ್ತಾ ಇರಬಹುದು ಹಿಂದೆ ಯಾವ ರೀತಿ ಘಟನೆಗಳಾಗ್ತಿತ್ತು. ಪ್ರಮುಖವಾಗಿ ಕೆರೆಗೋಡು, ಇದೇ ಒಂದು ಮಂಡ್ಯ ಜಿಲ್ಲೆಯ ಕೆರೆಗೋಡು ಘಟನೆ ಯಾವ ರೀತಿ ಆಯಿತು, ಜೊತೆಗೆ ಈ ಹಿಂದೆ ಘಟನೆಗಳೆಲ್ಲ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಯಾವ ರೀತಿ ಆಡಳಿತ ಸುವ್ಯವಸ್ಥೆ ನೆಲಕಚ್ಚಿದೆ, ಜೊತೆಗೆ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಗಂಭೀರವಾದಂತ ಒಂದು ಟೀಕೆಯನ್ನ ಮಾಡ್ತಿದ್ರು. ಅದಕ್ಕೆ ಇನ್ನಷ್ಟು ಇಂಪು ಕೊಡುವಂತೆ ಇವತ್ತು ಕೂಡ ಮದ್ದೂರಿನಲ್ಲಿ ಆಗ್ತಿರತಕ್ಕಂಥ ಘಟನೆ ಇದೀಗ ಜಲ್ವಂತ ಸಾಕ್ಷಿ ಎಂಬಂತೆ ಇದೀಗ ಇದೇ ಒಂದು ಟೀಕೆಯನ್ನ, ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಚಾಟಿಯನ್ನ ಕೊಡೋದಕ್ಕೆ ಬಿಜೆಪಿ ನಾಯಕರು ಇಂದು ಮದ್ದೂರಿಗೆ ಬರ್ತಿದ್ದಾರೆ. ಇದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ವಿಚಾರವನ್ನ ಇಟ್ಕೊಂಡು ಪ್ರಮುಖವಾಗಿ ಇಲ್ಲಿ ಬುಧವಾರ ಅಂದ್ರೆ ನಾಳೆ ಸಾಮೂಹಿಕ ಗಣೇಶ ಒಂದು ಉತ್ಸವ ಇದೆ. ಅದನ್ನ ಮುಂದಿಟ್ಕೊಂಡು ಬಿಜೆಪಿ ನಾಯಕರು ಇಂದು ಮದ್ದೂರಿನ ಈ ಒಂದು ಘಟನೆ ನಡೆದಿರ್ತಕ್ಕಂಥ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಇದೀಗ ಸದ್ಯಕ್ಕೆ ನಾನು ಮದ್ದೂರಿನ ಪ್ರಮುಖವಾಗಿ ಈ ಒಂದು ಸರ್ಕಲ್ ನಲ್ಲಿ ಇದ್ದೇನೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಪೊಲೀಸರು ಒಂದಷ್ಟು ಬಿಗಿ ಬಂದೋಬಸ್ತ್ ಅನ್ನ ಕೊಡ್ತಾ ಇರುವಂತದ್ದು ನಾವು ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಇದಾಗಲೇ ಸಾಕಷ್ಟು ಈ ಒಂದು ಮದ್ದೂರು ಸಾಕಷ್ಟು ಒಂದು ಕಾಂಗ್ರೆಸ್ ಸರ್ಕಾರಕ್ಕಾಗಲು ಜೊತೆಗೆ ಒಂದಷ್ಟು ಸ್ಥಳೀಯರಿಗೆ ಒಂದಷ್ಟು ಶಾಂತಿಯನ್ನ ಭಂಗ ಮಾಡುವಂತ ಒಂದಷ್ಟು ನಿಟ್ಟಿನಲ್ಲಿ ಒಂದಷ್ಟು ಸಾಕಷ್ಟು ಒಂದು ಘಟನೆ ಆಗಿದೆ. ಹೀಗಾಗಿ ಪೊಲೀಸರು ಸಕಲ ರೀತಿಯಲ್ಲಿ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಎಚ್ಚರಣ ವಹಿಸಿದ್ದಾರೆ. ಜೊತೆಗೆ ಅಕ್ಕಪಕ್ಕದ ಜಿಲ್ಲೆಯಿಂದ ಕೂಡ ಪೊಲೀಸರು ಕರೆತರುವಂತ ಒಂದು ವ್ಯವಸ್ಥೆ ಆಗ್ತಿದೆ. ಹೀಗಾಗಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಬಂದ್ಗೆ ಯಾವ ರೀತಿ ಒಂದಷ್ಟು ಸಹಕಾರ ಕೊಡ್ತಿದ್ದಾರೆ ಅಂತ. ಇದಾಗಲೇ ಬಿಜೆಪಿ ಮತ್ತು ಹಿಂದೂಪರ ಸಂಘಟನೆಗಳು ಈ ಒಂದು ಬಂದ್ಗೆ ಸಹಕಾರ ಕೊಡುವಂತೆ ಮನವಿ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಮದ್ದೂರಿನ ಪ್ರಮುಖ ಸೆಂಟರ್ ಒಂದರಲ್ಲಿ ಬಂದ್ಗೆ ಪರಿಪೂರ್ಣವಾಗಿ ಜನರು ಕೂಡ ಒಂದಷ್ಟು ಸಹಕಾರನ ಕೊಡ್ತಿರುವಂತದ್ದು. ಅಗತ್ಯ ವಸ್ತುಗಳನ್ನ ಖರೀದಿ ಮಾಡುವಂತ ನಿಟ್ಟಿನಲ್ಲಿ ಇದಾಗಲೇ ಪೆಟ್ರೋಲ್ ಜೊತೆಗೆ ಒಂದಷ್ಟು ದಿನಸಿ ತರಕಾರಿಗಳನ್ನ ಖರೀದಿ ಮಾಡಿ ಜನರು ತಮ್ಮ ಮನೆಗಳಿಗೆ ತೆರಳಿ ಈ ಒಂದು ಬಂದ್ಗೆ ಯಶಸ್ವಿ ಮಾಡಬೇಕೆಂಬ ನಿಟ್ಟಿನಲ್ಲಿ ಜನರು ಕೂಡ ಒಂದಷ್ಟು ಕಾತರತೆಯಿಂದ ಕಾಯ್ದಿರುವಂತದ್ದು. ಜೊತೆಗೆ ಪೊಲೀಸರು ಇಲ್ಲಿ ಸಪ್ರಗಾತಿಯಲ್ಲಿ, ಯಾಕಂತಂದ್ರೆ ಇಲ್ಲಿ ಬರುವಂತ ಇದೇನು ಬಿಜೆಪಿ ನಾಯಕರು ಕೂಡ ಈ ಒಂದು ಬಂದ್ಗೆ ಬಂದು ಪಾಲ್ಗೊಳ್ಳುವಂತ ಒಂದು ನಿರೀಕ್ಷೆ ಇದೆ. ಹೀಗಾಗಿ ಈ ಒಂದು ಬಂದ್ನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಪೊಲೀಸರು ಕೂಡ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಇಲ್ಲಿನ ಒಂದು ಸ್ಥಳೀಯರು ಆರೋಪ ಮಾಡುವುದೇನೆಂದ್ರೆ, ಈ ಒಂದು ಘಟನೆಗೆ ಕಾರಣಕರ್ತ ಆಗಿರೋರನ್ನ ಶೀಘ್ರದಲ್ಲೇ ಬಂಧನ ಮಾಡಬೇಕು, ಬಂಧಿಸಿ ಅವರಿಗೆ ಕಾನೂನು ಅಡಿಯಲ್ಲಿ ಶಿಕ್ಷೆಯನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು, ಜೊತೆಗೆ ವಿರೋಧ ಪಕ್ಷದವರಾಗಿರ್ಬೋದು, ಯಾರೇ ಆಗಿರ್ಬೋದು ನಮಗೆ ನ್ಯಾಯವನ್ನು ಕೊಡಿಸಬೇಕೆಂಬ ಒಂದು ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅಂತ ಇದಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಯಾರೇ ಒಂದು ತಪ್ಪನ್ನ ಮಾಡಿದ್ರು, ಯಾರೇ ಒಂದು ಈ ಒಂದು ಘಟನೆಯಲ್ಲಿ ಶಾಮೀಲಾದ್ರು ಮುಲಾಜಿಲ್ಲದೆ ಅವರನ್ನ ಬಂಧನ ಮಾಡುವಂತ ಒಂದು ಕೆಲಸ ಆಗುತ್ತೆ ಅಂತ ಇದಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ಮಾತನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಬಂಧನ ಮಾಡುವ ಮುಖಾಂತರ ಹಿಂದೂಪರ ಸಂಘಟನೆಗಳು ಸರ್ಕಾರದ ಮೇಲೆ ಇನ್ನಷ್ಟು ಒತ್ತಡ ಹಾಕಿ ಈ ಒಂದು ಘಟನೆಗೆ ಸಾಕ್ಷಿಯಾಗಿದ್ದವರನ್ನ ಜೊತೆಗೆ ಈ ಒಂದು ಕೋಮು ಗಲಭೆಯಲ್ಲಿ ಪಾತ್ರ ಆಗಿರೋರನ್ನ ಬಂಧನ ಮಾಡುವಂತ ನಿಟ್ಟಿನಲ್ಲಿ ಹಿಂದೂಪರ ಸಂಘಟನೆಗಳು ಬಂದ್ಗೆ ಕೊಟ್ಟಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಯಶಸ್ಸನ್ನ ಕಾಣುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ.